ಗುಡ್ ಆಫ್ಟರ್ನೂನ್ ಚಿಲ್ಡ್ರನ್ಸ್. ಇವತ್ತಿನ ವಿಡಿಯೋ 7ನೇ ತರಗತಿ ಪಾಠ 7 ಬಿಲ್ಲು ಹಬ್ಬ. ಇದೊಂದು ನಾಟಕವಾಗಿದೆ. H.S. ವೆಂಕಟೇಶಮೂರ್ತಿ ಅವರು ಬರೆದಿದ್ದಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಮೊದಲಿಗೆ ಕೃತಿಕಾರರ ಪರಿಚಯವನ್ನು ತಿಳಿದುಕೊಳ್ಳೋಣ. ಲೇಖಕ ಡಾಕ್ಟರ್ H.S. ವೆಂಕಟೇಶಮೂರ್ತಿ. ವೃತ್ತಿ ಕನ್ನಡದ ಪ್ರಾಧ್ಯಾಪಕರಾಗಿದ್ದಾರೆ. ಜನನ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಿಗೆರೆಯಲ್ಲಿ 1944ರಲ್ಲಿ ಜನಿಸಿದರು. ಇವರ ಕವನ ಸಂಕಲನಗಳು ಸಿಂದಾಬಾದನ ಆತ್ಮಕಥೆ, ಕ್ರಿಯಾಪರ್ವ, ಒಣಮರದ ಗಿಳಿಗಳು, ಋತುವಿಲಾಸ, ಎಷ್ಟೊಂದು ಮುಗಿಲು, ಅಮೆರಿಕಾದಲ್ಲಿ ಬಿಲ್ಲು ಹಬ್ಬ, ಭೂಮಿಯು ಒಂದು ಆಕಾಶ ಮೊದಲಾದವು. ಇನ್ನು ಪ್ರಮುಖ ನಾಟಕಗಳು: 1 ಸೈನಿಕ ವೃತ್ತಾಂತ, ಕತ್ತಲೆಗೆ ಎಷ್ಟು ಮುಖ, ಚಿತ್ರಪಟ, ಅಳಿಲು, ರಾಮಾಯಣ, ಸುಣ್ಣದ ಸುತ್ತು, ಊರ್ಮಿಳಾ ಹುವಿ ಮತ್ತು ಸಂಧಾನ ಮೊದಲಾದವು. ಪ್ರಶಸ್ತಿಗಳು: 5 ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ. ಅಭ್ಯಾಸದಲ್ಲಿರುವಂತಹ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ: ಕೃಷ್ಣ ಯಾರ ಸಂಕಟವನ್ನು ಮುರಿದ? ಉತ್ತರ: ಕೃಷ್ಣನು ಶಕಟನ ಸೊಂಟವನ್ನು ಮುರಿದ. ಎರಡನೆಯ ಪ್ರಶ್ನೆ: ಕೃಷ್ಣನ ಕೈಯಲ್ಲಿ ಸಿಕ್ಕ ಧೇನುಕ ಏನಾದ? ಉತ್ತರ: ಕೃಷ್ಣನ ಕೈಯಲ್ಲಿ ಸಿಕ್ಕ ಧೇನುಕ ಬೇಲದ ಹಣ್ಣು ಬಡಿಯೋ ಬಡಿಗೆಯಾದನು. ಮೂರನೆಯ ಪ್ರಶ್ನೆ: ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಯಾರು? ಉತ್ತರ: ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಶೈಲಿಕ ಮತ್ತು ದುರ್ವಿಧ. ನಾಲ್ಕನೆಯ ಪ್ರಶ್ನೆ: ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಯಾರು? ಉತ್ತರ: ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಅಕ್ರೂರ. ಐದನೆಯ ಪ್ರಶ್ನೆ: ವಸುದೇವ ಹೇಳುವಂತೆ ರಾಜಕಾರ್ಯವು ಹೇಗಿರುತ್ತದೆ? ಉತ್ತರ: ವಸುದೇವ ಹೇಳುವಂತೆ ರಾಜಕಾರ್ಯವು 10 ಜನರ ಮಧ್ಯೆ ಕುಂತಾಗ, ಜೋಲಿ ಏಕಾಂಗಿಯಾಗಿದ್ದಾಗ, ಎಲ್ಲಿದ್ದರೂ ಏಕಾಂಗಿಯಾದಾಗ, ಒತ್ತಿದರೂ ಮುಚ್ಚದ
ರೆಪ್ಪೆಯಂತಿರುತ್ತದೆ. 6ನೆಯ ಪ್ರಶ್ನೆ, ನಂದ ಯಾರೆಂದು ಕಂಸ ಹೇಳುತ್ತಾನೆ? ಉತ್ತರ, ನಂದ ದೇವಕಿಯ ಗಂಡ, ವಾಸುದೇವನ ಬಾಲ್ಯ ಸ್ನೇಹಿತ, ಪರಮಾಪ್ತ, ಪ್ರಾಣಮಿತ್ರ ಎಂದು ಕಂಸ ಹೇಳುತ್ತಾನೆ. ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಕೃಷ್ಣ ಯಾರನ್ನು ಕೊಂದ? ಉತ್ತರ, ಕೃಷ್ಣನು ಹಾಲು ಕೊಡಲು ಹೋದ ಪೂತನಿಯ ರಕ್ತ ಹೀರಿ ಕೊಂದನು. ಸವಾರಿ ಮಾಡು ಎಂದು ಬೆನ್ನೊಡ್ಡಿದ ಶಕಟನ ಸೊಂಟ ಮುರಿದು ಕೊಂದನು. ತೃಣಾವರ್ತ ಆಟದ ಬುಗುರಿಯಾಗಿ ಸಾವನ್ನಪ್ಪಿದ ಧೇನುಕನನ್ನು ಬೇಲದ ಹಣ್ಣು ಬಡಿಯೋ ಬದಿಗೆಯಂತೆ ಬಡಿದು ಕೊಂದನು. 2ನೆಯ ಪ್ರಶ್ನೆ, ಕ್ರೀಡಾಗಾರದಲ್ಲಿ ಆಗಿದ್ದ ಗುಪ್ತ ಏರ್ಪಾಡು ಏನು? ಉತ್ತರ, ಕ್ರೀಡಾಗಾರದ ಹೆಬ್ಬಾಗಿಲಿನ ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ ಮಾಡಿ ಅದರ ಮೇಲೆ ಗಾಜಿನ ರಾಜಗೋಪುರ ನಿರ್ಮಿಸಿದ್ದರು. ಆ ಮಾರ್ಗವಾಗಿ ಬರುವ ಕೃಷ್ಣನ ಮೇಲೆ ಬಿದ್ದು ಅವನು ಸಾಯುವಂತೆ ಗುಪ್ತ ಏರ್ಪಾಡು ಮಾಡಿದ್ದರು. 3ನೆಯ ಪ್ರಶ್ನೆ, ವಸುದೇವ ಮಕ್ಕಳನ್ನು ನೆನೆದು ವ್ಯಥೆಪಟ್ಟ ಬಗೆ ಹೇಗೆ? ಉತ್ತರ, ವಸುದೇವನು ತನ್ನ ಮಕ್ಕಳನ್ನು ನೆನೆಸಿಕೊಂಡು 16 ವರ್ಷಗಳಿಂದ ಅವರನ್ನು ನೋಡದೆ ಕೊರಗುತ್ತಿದ್ದನು. ತಮ್ಮ ಮಕ್ಕಳನ್ನು ತಾವು ಆಡಿಸಲಿಲ್ಲ, ತೊದಲು ನುಡಿ ಕೇಳಲಿಲ್ಲ, ತೂಗಲಿಲ್ಲ, ಜೋಗುಳ ಹಾಡಲಿಲ್ಲ ಎಂದು ವ್ಯಥೆ ಪಟ್ಟನು. 4ನೆಯ ಪ್ರಶ್ನೆ, ಕಂಸ ತಂಗಿಯ ಮೇಲಿನ ಪ್ರೀತಿ ಎಂತಹದ್ದೆಂದು ಹೇಳಿಕೊಂಡಿದ್ದಾನೆ? ಉತ್ತರ, ಕಂಸನು ತನಗೆ ತನ್ನ ತಂಗಿಯ ಮೇಲೆ ಅಪಾರ ಪ್ರೀತಿ ಇದೆ, ಆದ್ದರಿಂದಲೇ ಸಂಕೋಲೆ ಹಾಕಿಸಿದ್ದರೂ ಅದನ್ನು ಶುದ್ಧ ಅಪರಂಜಿಯಿಂದ ಮಾಡಿದ್ದು. ಕೊರಳಿಗೆ 3 ಎಳೆ, ಕೈಗೆ 2 ಎಳೆ, ಕಾಲಿಗೆ 1 ಎಳೆ, ಎಲ್ಲವೂ ಚಿನ್ನದ್ದೇ. ಇವೆಲ್ಲವನ್ನು ಮಾಡಿಸಿ 25 ವರ್ಷಗಳಾದರೂ ಸ್ವಲ್ಪವೂ ಕಪ್ಪಾಗಿಲ್ಲ. ಅದು ಪ್ರೀತಿ ಅಂದ್ರೆ ಎಂದು ದೇವಕಿ ವಸುದೇವನ ಮುಂದೆ ಹೇಳಿಕೊಂಡನು. ಈ ಕೊಟ್ಟಿರುವ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ. 1. ಗೂಢಚಾರರು ಯಾವುದರ ಬಗ್ಗೆ ಶೋಧನೆ ಮಾಡುತ್ತಿದ್ದಾರೆ? ಉತ್ತರ, ಕೃಷ್ಣನಿಗೆ ಅಗಾಧವಾದ ಶಕ್ತಿ ಇದೆ. ಗೊಲ್ಲರ ಈ ಹುಡುಗನಿಗೆ ರಾಕ್ಷಸರನ್ನೆಲ್ಲ ಸಾಯಿಸುವ ಶಕ್ತಿ ಎಲ್ಲಿಂದ ಬಂತು? ಇವನಿಗೆ ಈ ಶಕ್ತಿಯನ್ನು ಕೊಟ್ಟವರು ಯಾರು ಎಂಬುದರ ಬಗ್ಗೆ ಗೂಢಚಾರರು ಶೋಧನೆ ಮಾಡುತ್ತಿದ್ದರು. ಕಂಸನು ಕೃಷ್ಣನನ್ನು ಸಾಯಿಸಲು ನಾನಾ ರೀತಿಯ ಉಪಾಯಗಳನ್ನು ಮಾಡುತ್ತಾನೆ. ಕೃಷ್ಣ ಚಿಕ್ಕ ಮಗು ಎಂದು ಹಾಲು ಕೊಡಲು ಪೂತನಿಯನ್ನು ಕಳುಹಿಸುತ್ತಾನೆ. ಆದರೆ ಪೂತನಿ ಕೃಷ್ಣನಿಂದ ಸಾಯುತ್ತಾಳೆ. ಸವಾರಿ ಮಾಡು ಅಂತ ಬೆನ್ನೊಡ್ಡಿದ ಶಕಟನ ಸೊಂಟವನ್ನು ಮುರಿಯುತ್ತಾನೆ. ಕೃಷ್ಣನ ಕೈಯಲ್ಲಿ ತೃಣಾವರ್ತ ಆಟದ ಬುಗುರಿಯಾಗುತ್ತಾನೆ. ಧೇನುಕ ಬೇಲದ ಹಣ್ಣು ಬಡಿಯುವ ಬಡಿಗೆಯಾಗುತ್ತಾನೆ. ಗೋವರ್ಧನ ಬೆಟ್ಟದ ಛತ್ರಿಯಾಗುತ್ತಾನೆ. ಈ ಕೃಷ್ಣನಿಗೆ ಈ ಪಾಠ ಶಕ್ತಿ ಎಲ್ಲಿಂದ ಬಂತು? ಈ ಕೃಷ್ಣ ಯಾರು ಎಂಬುದನ್ನು ತಿಳಿಯಲು ಕಂಸನು ಮಂತ್ರಿಗೆ ಹೇಳಿ ಗೂಢಚಾರರನ್ನು ನೇಮಿಸಿ ಕೃಷ್ಣನ ಬಗ್ಗೆ ತಿಳಿಯಲು ಪ್ರಯತ್ನಿಸುತ್ತಾನೆ. 2ನೇ ಪ್ರಶ್ನೆ, ಕೃಷ್ಣನನ್ನು ಕೊಲ್ಲಲು ದುರ್ವಿಧ ಶೈಲಿಕರು ಮಾಡಿದ್ದ ಏರ್ಪಾಡುಗಳೇನು? ಉತ್ತರ, ಕೃಷ್ಣನಿಂದ ತನಗೆ ಸಾವು ಬರುತ್ತದೆ ಎಂಬ ಭಯದಿಂದ ಕಂಸನು ಕೃಷ್ಣನನ್ನು ಸಾಯಿಸಲು ಹಲವಾರು ಉಪಾಯಗಳನ್ನು ಮಾಡುತ್ತಾನೆ. ದುರ್ವಿಧ ಶೈಲಿಕರು ಕ್ರೀಡಾಗಾರದಲ್ಲಿರುವ ಒಂದೇ ಒಂದು ಹೆಬ್ಬಾಗಿಲಿನ ಚೌಕಟ್ಟಿನ ಕಮಾನಿಗೆ ಕಿರುಗತ್ತಿಯ ಅಲಂಕಾರವನ್ನು ಬಾಗಿಲವಾಡದ ಕಮಾನಿನ ಮೇಲೆ ಗಾಜಿನ ಗೋಪುರ ಇರುವ ರೀತಿ ಏರ್ಪಾಡು ಮಾಡಿರುತ್ತಾರೆ.
ಕೃಷ್ಣ ಆ ದ್ವಾರದಲ್ಲಿ ಬರುವಾಗ ಒಂದು ಸಣ್ಣ ಕೀಲಿಕೈಯನ್ನು ಎಳೆಯುವ ಸಿದ್ಧತೆ ಮಾಡುತ್ತಾರೆ. ಆ ಕೀಲಿಕೈಯನ್ನು ಎಳೆದರೆ ಗಾಜಿನ ಗೋಪುರದ ಸಮೇತ ಎಲ್ಲವೂ ಕೃಷ್ಣನ ತಲೆಯ ಮೇಲೆ ಬಿದ್ದು ಸಾಯುವಂತೆ ಮಾಡಿರುತ್ತಾರೆ. ಪಟ್ಟದ ಆನೆಯಾದ ಕುವಲಯ ಪೀಡಕ್ಕೆ ಔಷಧಿ ಪಥ್ಯವನ್ನು ಮಾಡಿ ಅದು ಹಳದಿ ಬಣ್ಣವನ್ನು ನೋಡಿದರೆ ಮೇಲೆ ಬಿದ್ದು ಆಕ್ರಮಣ ಮಾಡುವಂತೆ ತರಬೇತಿ ಕೊಟ್ಟಿರುತ್ತಾರೆ. ಇನ್ನು ಮೂರನೆಯ ಪ್ರಶ್ನೆ, ಕಂಸ ದೇವಕಿಯಿಂದ ಕೃಷ್ಣನ ಬಗ್ಗೆ ತಿಳಿಯಲು ಹೋಗಿ ನಿರಾಶನಾದದ್ದು ಹೇಗೆ? ಉತ್ತರ, ದೇವಕಿ ಹೊಟ್ಟೆಯಲ್ಲಿ ಹುಟ್ಟೋ 8ನೆಯ ಮಗ ಅಷ್ಟಮ ಪುತ್ರನನ್ನು ಕೊಲ್ಲಬೇಕು. ಆದರೆ ನಿನ್ನ 8ನೆಯ ಮಗು ಪುತ್ರ ಅಲ್ಲ, ಪುತ್ರಿ. ದೇವಕಿ ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸು ನಿನಗೆ ದೊಡ್ಡದ? ದಯವಿಟ್ಟು ಹೇಳು, ನಿನ್ನ 8ನೆಯ ಮಗನನ್ನು ಎಲ್ಲಿ ಬಚ್ಚಿಟ್ಟಿದ್ದಿ? ನನಗೆ ರಾಜ್ಯ ಬೇಡ, ಕೋಶ ಬೇಡ, ಪಗಡಿ ಬೇಡ, ಎಲ್ಲ ನನ್ನ ಗಂಡನಿಗೆ ಕೊಡ್ತೀನಿ. ನಿನ್ನ ಮಗನನ್ನು ಎಲ್ಲಿ ಬಚ್ಚಿಟ್ಟಿದ್ದಿ? ಹೇಳು ಎಂದು ದೇವಕಿಗೆ ಹೇಳುತ್ತಾನೆ. ಅದಕ್ಕೆ ದೇವಕಿಯು ಬಚ್ಚಿಟ್ಟಿದ್ದು ನಿಜ, 9 ತಿಂಗಳು ಹೊಟ್ಟೆಯಲ್ಲಿ ಬಚ್ಚಿಟ್ಟಿದ್ದೆ ಎಂದು ಹೇಳಿದಳು. ಅದಕ್ಕಾಗಿ ದೇವಕಿಯ ಮಾತು ಕೇಳಿ ಕಂಸ ನಿರಾಶನಾದನು. ಈ ವಾಕ್ಯಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು ಅಥವಾ ತಿಳಿಸಿದರು? ಮೊದಲನೇದು, ಹೌದು ಒಡೆಯ, ಕ್ರೀಡಾಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು. ಈ ವಾಕ್ಯವನ್ನು ಡಾಕ್ಟರ್ ಎಚ್.ಎಸ್. ವೆಂಕಟೇಶಮೂರ್ತಿಯವರು ಬರೆದಿರುವ ಬಿಲ್ಲು ಹಬ್ಬ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಶೈಲಿಕ ಕ್ರೀಡಾಂಗಣದ ಹೆಬ್ಬಾಗಿಲಿನಲ್ಲಿ ಮಾಡಿದ ಕುತಂತ್ರದ ಬಗ್ಗೆ ಹೇಳುತ್ತಿರುವಾಗ ಮಂತ್ರಿಯು ಈ ಮಾತನ್ನು ಕಂಸನಿಗೆ ಹೇಳಿದನು. ಇನ್ನು ಎರಡನೆಯದು, ಮಂಡೀಲಿ ಕೊಂಚ ಮಾಂಸ ಇರಬೇಕು. ಉತ್ತರ, ಈ ವಾಕ್ಯವನ್ನು ಡಾಕ್ಟರ್ ಎಚ್.ಎಸ್. ವೆಂಕಟೇಶಮೂರ್ತಿಯವರು ಬರೆದಿರುವ ಬಿಲ್ಲ ಹಬ್ಬ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಇನ್ನು ಈ ಮಾತನ್ನು ಕಂಸನು ಮಂತ್ರಿಗೆ ಹೇಳಿದನು. ಕೃಷ್ಣನ ಬಗ್ಗೆ ತಿಳಿದುಕೊಳ್ಳಲು ಮಂತ್ರಿಯನ್ನು ಕರೆದು ಕುಳಿತುಕೊಳ್ಳಲು ಹೇಳಿದಾಗ ಆಗ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಮೂರನೆಯದು, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಈ ವಾಕ್ಯವನ್ನು ಡಾಕ್ಟರ್ ಎಚ್.ಎಸ್. ವೆಂಕಟೇಶಮೂರ್ತಿಯವರು ಬರೆದಿರುವ ಬಿಲ್ಲ ಹಬ್ಬ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ವಸುದೇವ ದೇವಕಿಗೆ ಹೇಳಿದನು. ದೇವಕಿ ಮತ್ತು ವಸುದೇವನನ್ನು ನೋಡಲು ಕಂಸ ಬಂದಾಗ ವಸುದೇವನು ಈ ಮಾತನ್ನು ಹೇಳುತ್ತಾನೆ. ನಾಲ್ಕನೆಯದು, ಕೊಲ್ಲಲು ಬಂದವರನ್ನೆಲ್ಲ ಅವನೇ ಕೊಂದುಬಿಟ್ಟ. ಈ ವಾಕ್ಯವನ್ನು ಡಾಕ್ಟರ್ ಎಚ್.ಎಸ್. ವೆಂಕಟೇಶಮೂರ್ತಿಯವರು ಬರೆದಿರುವ ಬಿಲ್ಲ ಹಬ್ಬ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಕಂಸ ದೇವಕಿಗೆ ಹೇಳಿದನು. ಕಂಸನು ದೇವಕಿಗೆ ಕೃಷ್ಣನನ್ನು ಎಲ್ಲಿ ಬಚ್ಚಿಟ್ಟಿರುವೆ ಎಂದು ಕೇಳಿದಾಗ ಅವಳು ಸರಿಯಾದ ಸುಳಿವು ಕೊಡಲಿಲ್ಲ. ಆಗ ಕಂಸನು ತಾನು 16 ವರ್ಷದ ಹಿಂದೆ ಅಷ್ಟಮಿಯ ರಾತ್ರಿ ಹುಟ್ಟಿದ ಎಲ್ಲ ಮಕ್ಕಳನ್ನು ಕೊಲ್ಲಿಸಿದ. ಆದರೆ ಕೃಷ್ಣನ ಕೊಲ್ಲಲು ಬಂದವರನ್ನೆಲ್ಲ ಅವನೇ ಕೊಂದುಬಿಟ್ಟ ಎಂದನು. ಕೆಳಗೆ ಕೊಟ್ಟಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ವಾಕ್ಯ ರಚಿಸಿರಿ. ಲೋಕಾಭಿರಾಮ ಅಂದರೆ ಸಹಜವಾಗಿ ಅಂತ ಅರ್ಥ. ನಾವು ನಮ್ಮ ಸ್ನೇಹಿತರ ಜೊತೆ ಲೋಕಾಭಿರಾಮವಾಗಿ ಮಾತನಾಡುತ್ತೇವೆ. 2, ಪರಾಂಬರಿಸು. ಬೇರೆಯವರ ತಪ್ಪುಗಳನ್ನು ನಾವು ಸೂಕ್ಷ್ಮವಾಗಿ ಪರಾಂಬರಿಸುತ್ತೇವೆ. ಇನ್ನು ಅಪರಂಜಿ, ನನ್ನ ತಂದೆ ತಾಯಿಯವರ ಗುಣವು ಅಪರಂಜಿಯಂತಿದೆ. 4, ಸೆರೆಮನೆ. ಭಾರತ ಸ್ವತಂತ್ರ ಹೋರಾಟದಲ್ಲಿ ಬಹಳ ಜನ ಸೆರೆಮನೆ ಕಂಡರು. ಸಂಕೋಲೆ. ಬೇರೆಯವರ ಸಂಕೋಲೆಯಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳಬಾರದು. ಬೊಗಳೆ. ನಾವು ಅಮೂಲ್ಯವಾದ ಸಮಯವನ್ನು ಬೊಗಳೆಯಲ್ಲಿ ಕಳೆಯಬಾರದು. ಇನ್ನು ಹೊಂದಿಸಿ ಬರೆಯಿರಿ. ಒಡೆಯ, ಅದಕ್ಕೆ ಕಂಸ. ಶಿಲ್ಪಿ ಶೈಲಿಕ. ವೈದ್ಯ ದುರ್ವಿಧ.
ಆನೆ ಕುವಲಯಾಪಿಡ, ಬೆಟ್ಟ ಗೋವರ್ಧನ. ಥ್ಯಾಂಕ್ ಯು ಫಾರ್ ವಾಚಿಂಗ್.